ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇಂಜಿನಿಯರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಹೆಸರುಘಟ್ಟ ದುರ್ಗಾಂಬಾ ದೇವಿ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ಹಾಸನ ಜಿಲ್ಲೆಯ ಹೆಸರಾಂತ ದೇವಸ್ಥಾನ ಪುರದಮ್ಮನ ದೇವಿ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡೋಣ ಬನ್ನಿ. ಇನ್ನು ಪುರದಮ್ಮನ ದೇವಸ್ಥಾನ ಅಂತ ಬಂದಾಗ ಮೊದಲಿಗೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳೋ ಹಾಗೆ ಕಿರು ಇತಿಹಾಸ ಬಗ್ಗೆ ಮಾತಾಡೋಣ ಮತ್ತು ತಾಯಿಯ ಶಕ್ತಿ ಏನು ಆ್ಯಂಡ್ ಎಲ್ಲ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದಾಗ ಈ ದೇವಸ್ಥಾನದಲ್ಲಿರುವಂತಹ ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಳ್ಳೋಣ. ನಾವು ಪುರದಮ್ಮನ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ನಾವು ಅಬ್ಸರ್ವ್ ಮಾಡಿರ್ಬೋದು, ಪುರದಮ್ಮ ದೇವಿ ಬ್ರೇಸಿಸ್ ಒಳಗಡೆ ಚೌಡೇಶ್ವರಿ ದೇವಿ ಅಂತ ಹೆಸರಿದೆ. ಸೊ ತಾಯಿಯ ಮೂಲತಃ ಹೆಸರು ಬಂದು ಚೌಡೇಶ್ವರಿ ದೇವಿ ಅಂತಲೇ ಈಗ ಪುರದಮ್ಮ ದೇವಿಯಾಗಿ ಬದಲಾಗಿದೆ. ಹೇಗೆ ಬದಲಾಯಿತು, ಯಾವ ಕಾರಣಕ್ಕೆ ಬದಲಾಯಿತು, ಚೌಡೇಶ್ವರಿ ದೇವಿ ಅಂತ ಇದ್ದಂಥ ಹೆಸರು ಪುರದಮ್ಮ ದೇವಿಯಾಗಿ ಹೇಗೆ ಬದಲಾಯಿತು ನೋಡ್ಕೊಳ್ಳೋಣ. ಮೊದಲಿಗೆ ಚೌಡೇಶ್ವರಿ ದೇವಿ ಅಂತ, ಚೌಡೇಶ್ವರಿ ಅಮ್ಮನವರು ಅಂತ ಬಂದಾಗ ಅಮ್ಮನವರು ಹೇಗೆ ಭೂಮಿಗೆ ಬಂದರು, ಯಾವ ಕಾರಣಕ್ಕೆ ಭೂಮಿಗೆ ಬಂದರು ಅಂತಂದರೆ ನಾವು ಹಳೆ ವಿಡಿಯೋದಲ್ಲಿ ಅಂದರೆ ಜಲಗೇರಮ್ಮನ ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದ್ವಿ. ಏನು ಅಂತಂದರೆ ಅಸುರನ ಅಧಿಪತಿಯಾದ ಮಹಿಷಾಸುರನ ಅಟ್ಟಹಾಸವನ್ನು ಮಟ್ಟ ಹಾಕಲು ಆದಿಶಕ್ತಿ ಚಾಮುಂಡೇಶ್ವರಿ ರೂಪಧಾರಿಯಾಗಿ ಬಂದು ಮಹಿಷಾಸುರನ ಸಂಹಾರ ಮಾಡಿ ಮೈಸೂರಿನಲ್ಲಿ ಹೋಗಿ ಮೈಸೂರಿನ ಚಾಮುಂಡೇಶ್ವರಿಯಾಗಿ ನೆಲೆಸಿದ್ದಾರೆ. ಅದೇ ರೀತಿಯಲ್ಲಿ ಮಹಿಷಾಸುರನ ತಮ್ಮನಾದಂತಹ ರಕ್ತಬೀಜ ಮಹಿಷಾಸುರ ಅಂತ ಒಬ್ಬ ಅಸುರ ಇದ್ದ. ಸೊ ಅವನಿಗೆ ಏ ಥರ ವರ ಇತ್ತು ಅಂತಂದರೆ ಅವನ ಒಂದೊಂದು ಹನಿಯ ರಕ್ತ ಭೂಮಿಗೆ ಬಿದ್ದರೆ ಅದರಿಂದ 100 ಜನ, 1000 ಜನ, 1,00,000 ಜನ ಅಸುರರು ಹುಟ್ಕೋತಿದ್ರಂತೆ. ಸೊ ಅದನ್ನು ಮಟ್ಟ ಹಾಕಲು ಚಾಮುಂಡೇಶ್ವರಿಯ ತಂಗಿಯಾದಂತಹ ಚೌಡೇಶ್ವರಿ ದೇವಿಯು ಸಂಹಾರ ಮಾಡಲು ಭೂಮಿಗೆ ಬರ್ತಾರೆ. ಅವನಿಗೆ ವರ ಇದ್ದ ಕಾರಣ ತಾಯಿ ತನ್ನ ನಾಲ್ಗೆನ ಧರೆ ಮೇಲೆ ಹಾಸಿ ಅದರ ಮೇಲೆ ಮಹಿಷಾಸುರನ ಎದೆಯ ಮೇಲೆ ತನ್ನ ಎಡಗಪಾದವನ್ನು ಇಟ್ಟು ಬಲಗೈನಿಂದ ಶೂಲವನ್ನು ಹಿಡಿದು ರಕ್ತಬೀಜ ಮಹಿಷಾಸುರನ ಸಂಹಾರ ಮಾಡಿದಾಳೆ ಅಂತೇಳಿ ಒಂದು ಪದ್ಧತಿ ಅಥವಾ ಐತಿಹ್ಯ ಇದೆ. ಸೊ ಈ ಒಂದು ಕಾರಣಕ್ಕಾಗಿಯೇ ಚೌಡೇಶ್ವರಿ ಅಮ್ಮನವರು ಭೂಮಿಗೆ ಬಂದಂತಹ ಒಂದು ಸಂಗತಿ. ಇನ್ನು ಪುರದಮ್ಮನ ದೇವಿ ಬಗ್ಗೆ ಮಾತಾಡೋದಾದರೆ ಪುರದಮ್ಮ ದೇವಿಯ ವಿಗ್ರಹ ಬಂದು ಉದ್ಭವ ದೇವತೆಗಳಾಗಿದ್ದು, ಪುರದಮ್ಮ ದೇವಿಯ ವಿಗ್ರಹ ಬಗ್ಗೆ ನಾವು ಅಬ್ಸರ್ವ್ ಮಾಡಿದಾಗ 2 ದೇವತೆಗಳು ಕಾಣಿಸ್ತಾರೆ. ಒಂದು ದೊಡ್ಡಮ್ಮ ದೇವಿ ಮತ್ತು ಚಿಕ್ಕಮ್ಮ ದೇವಿ ಅಂತ ಹೇಳಿ ಆ ಊರಿನ ಸುತ್ತಮುತ್ತ ಊರಿನ ಜನರು ಕರೆಯುತ್ತಾರೆ. ದೊಡ್ಡಮ್ಮ ದೇವಿ ಅಂತ ಬಂದಾಗ ಒಂದು ದೇವತೆ ಆನೆ ಮೇಲೆ ಸವಾರಿ ಮಾಡುತ್ತಿದ್ರೆ, ಇನ್ನೊಂದು ದೇವಿ ಕೋಣ ಮೇಲೆ ಸವಾರಿ ಮಾಡ್ತಾ ಇದ್ದಾಳೆ. ಇನ್ನು ನಾನು ಅವಾಗಲೇ ಹೇಳಿದ್ದೆ ಮೂಲತಃ ಹೆಸರು ಬಂದು ಚೌಡೇಶ್ವರಿ ಅಂತಿದ್ದು ಯಾಕೆ ಇವಾಗ ಪುರದಮ್ಮ ಆಯಿತು ಅಂತಂದರೆ ಮೊದಲಿಗೆ ಈ ಪ್ರಾಂಗಣದ ಹೆಸರು ಬಂದು ರಾಮೇದೇವ್ರ ಪುರ ಅಂತ ಹೆಸರಿತ್ತಂತೆ. ಸೊ ರಾಮೇದೇವರ ಪುರ ಇದ್ದಂತಹ ಹೆಸರು ಕಾಲಕ್ರಮೇಣ ಇಲ್ಲಿಗೆ ಭಕ್ತಾದಿಗಳು ಬಂದು ಆ ಊರಿನ ಜನಗಳಿಗಿಂತ ಆಚ ಕಡೆಯಿಂದ ಬರೋ ಜನಗಳೇ ಜಾಸ್ತಿ. ಸೊ ಆಚ ಕಡೆಯಿಂದ ಬಂದಂತಹ ಜನ ಚೌಡೇಶ್ವರಿ ಅನ್ನೋ ಹೆಸರನ್ನ ಅಂದರೆ ಹೋಗ್ತಾ 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 ಇಲ್ಲಿದ್ದಂತಹ ಹೆಸರು ಬಂದು ರಾಮೇದೇವ್ರ ಪುರ ಅಲ್ವಾ. ಸೊ ರಾಮೇದೇವ್ರ ಪುರದಮ್ಮ ಹಾಗೆ ಹೋಗ್ತಾ ಹೋಗ್ತಾ ಪುರದಮ್ಮ ಆಗಿ ಮಾರ್ಪಾಡಾಗಿ ಇವಾಗ ಆಚ ಕಡೆಯಿಂದ ಭಕ್ತಾದಿಗಳು ಬರುವಂತಹ ಕಾರಣ ಪುರದಮ್ಮ ಅಂತಲೇ ಅವ್ರಿಗೆಲ್ಲರಿಗೂ ಫೇಮಸ್ಸು. ಬಟ್ ಈಗಲೂ ಕೂಡ ಆ ಊರಿನವರು ಚೌಡೇಶ್ವರಮ್ಮ ಅಂತಲೇ ಪೂಜೆ ಮಾಡ್ತಾರೆ. ಇನ್ನು ಈ ದೇವಸ್ಥಾನ ಬಂದು 1939ರಲ್ಲಿ ಕುಳ್ಳೇಗೌಡ ವಂಶಸ್ಥರು ನಿರ್ಮಿಸ್ತಾರೆ. ಇವತ್ತಿಗೂ ಕೂಡ ಆ ವಂಶಸ್ಥರದೇ ಜಾತ್ರೆನ ಪ್ರತಿ ವರ್ಷ ಮುಂದುವರಿಸೋದು. ಯಾವಾಗುತ್ತೆ ಜಾತ್ರೆ ಅಂತಂದಾಗ ಯುಗಾದಿ ಆಗಿದ್ದ ಮಾರನೇ ದಿವಸದಿಂದ ಜಾತ್ರೆ ಶುರುವಾಗುತ್ತೆ. ಬಟ್ ಒಂದು ಏನು ಅಂತಂದರೆ ಅಕಸ್ಮಾತ್ ಯುಗಾದಿ ಹಬ್ಬ ಭಾನುವಾರ ಬಂದರೆ ಸೋಮವಾರ ಮಾರನೇ ದಿವಸ ಆಗಿರುವಂತಹ ಕಾರಣ ಸೋಮವಾರ ನಾನ್ ವೆಜ್ ಮಾಡೋಕ್ಕಾಗದಿರುವಂತಹ ಕಾರಣಕ್ಕಾಗಿ ಸೋಮವಾರ ಬದಲು ಮಂಗಳವಾರಕ್ಕೆ ಶಿಫ್ಟ್ ಆಗುತ್ತೆ. ಅದು ಬಿಟ್ಟು ಬೇರೆ ಯಾವೇ ದಿವಸ ಬಂದರೂ ಮಾರನೇ ದಿವಸನೇ ಅಮ್ಮನವರ ಜಾತ್ರೆ ನೆರವೇರಿಸ್ತಾರೆ. ಇನ್ನು ಪುರದಮ್ಮನ ದೇವಸ್ಥಾನ ಬಂದು ಸರಿಸುಮಾರು ಬೆಂಗಳೂರಿನಿಂದ 200 ಕಿಲೋಮೀಟರ್ ಆದರೆ ಹಾಸನಿಂದ ಬರೀ 20 ಕಿಲೋಮೀಟರ್. ಪುರದಮ್ಮ ದೇವಸ್ಥಾನ ಬಂದು ಕರೆಂಟ್ ನಿಟ್ಟೂರು ಗ್ರಾಮ, ಅವಾಗಿದ್ದಿದ್ದು ರಾಮೇದೇವ್ರ ಪುರ. ಇನ್ನು ನಾನು ಅವಾಗಲೇ ಹೇಳಿದ್ದು ಆ್ಯಂಡ್ ಈ ದೇವಸ್ಥಾನಕ್ಕೆ ಬಂದಾಗ ನಾವು 2 ವಿಷಯನ ಗಮನದಲ್ಲಿ ಇಟ್ಕೊಬೇಕು. ಒಂದು ಏನು ಅಂತಂದರೆ ಅಮ್ಮನವರ ಹತ್ರ ಇವಾಗ ಬೇರೆ ದೇವಸ್ಥಾನದಲ್ಲಿ ಥರ ಕವಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಎಲೆ ಶಾಸ್ತ್ರ, ಅಂಜನ ಶಾಸ್ತ್ರ ಅವೆಲ್ಲ ಏನೂ ಇಲ್ಲ, ಅಥವಾ ಪೂಜಾರಿ ಅವೆಲ್ಲ ಏನು ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಏನು ಅಂತಂದರೆ ನಾವೇ ಡೈರೆಕ್ಟಾಗಿ ಬರ್ಬೋದು, ಅಮ್ಮನವ್ರ ಹತ್ರ ಮಾತಾಡ್ಕೊಳ್ಬೋದು, ನಮ್ಮ ಕೋರಿಕೆ ಏನಿದೆ ಅಂತ ಅಮ್ಮನವ್ರಿಗೆ ಸಲ್ಲಿಸ್ಬೋದು. ಹೂವಿನ ಪ್ರಸಾದದ ಮೂಲಕ ಅಮ್ಮನವರು ಉತ್ತರ ಕೊಡ್ತಾರೆ. ಆಗುತ್ತೆ ಅಂದಾಗ ಬಲಗಡೆ ಕೊಡ್ತಾರೆ, ಆಗಲ್ಲ ಅಂತಂದಾಗ ಎಡಗಡೆ ಕೊಡ್ತಾರೆ. ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ಶಕ್ತಿ ಅನುಸಾರ ಏನು ಆಗುತ್ತೆ ನಮ್ಮ ಕೈಯಲ್ಲಿ ಅದನ್ನು ನಾವು ಅರ್ಕೆ ಕೊಡ್ತೀವಮ್ಮ ಅಂತ ಹೇಳಿ ಅರ್ಕೆ ಮಾಡ್ಕೊಬೋದು. ಇಲ್ಲಿ ತುಂಬ ಜಾಸ್ತಿ ನಡೆಯೋದು ಅಂತಂದರೆ ಪ್ರಾಣಿ ಬಲಿ, ಕೋಳಿ ಬಲಿ ಆಗಿರ್ಬೋದು, ಕುರಿ ಬಲಿ ಆಗಿರ್ಬೋದು, ಮೇಕೆ ಬಲಿ ಆಗಿರ್ಬೋದು, ಅಥವಾ ಹಂದಿ ಬಲಿ ಆಗಿರ್ಬೋದು, ಅದು ಇಲ್ಲಿ ನಡೆಯುತ್ತೆ. ಅಮ್ಮನವರ ಶಕ್ತಿ ಬಂದು ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ತುಂಬ ಜಾಸ್ತಿ ಇರುತ್ತೆ. ಆದ ಕಾರಣ ತುಂಬ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇಂಥ ದಿವಸಗಳಲ್ಲಿ ಹೋದಾಗ ಹೊರ ರಾಜ್ಯಗಳಿಂದ ಇರ್ಬೋದು ಅಥವಾ ಅಕ್ಕಪಕ್ಕ ರಾಜ್ಯಗಳಿಂದ ಇರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಸಿನಿಮಾ ಸ್ಟಾರ್ಸ್ ಎಲ್ಲರೂ ಹೋಗಿ ಎಂಥ ಪ್ರಬಲಿತವಾದ ವಾಮಾಚಾರ ಮಾಟ ಮಂತ್ರ ಏನೇ ಆಗಿದ್ರು ಕೂಡ ಅಮ್ಮನವರ ಹತ್ರ ಡೈರೆಕ್ಟಾಗಿ ನಾವು ಹೋಗಿ
ನಮ್ಮ ಕೋರಿಕೆ ಏನಿದೆ ಅದನ್ನ ಇಟ್ಟು ತಾಯಿಯ ಹೂವಿನ ಪ್ರಸಾದದ ಮೂಲಕ ಉತ್ತರ ಕೊಡ್ತಾಳೆ. ಆ ಕೆಲಸ ಆದಮೇಲೆ ಬಂದು ನಾವೇನು ಅರ್ಕೆ ಮಾಡ್ಕೊಂಡಿರ್ತೀವಿ ಅಂದರೆ ಯಾವ ಬಲಿ ಕೊಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿರ್ತೀವಿ ಅದನ್ನು ಸಲ್ಲಿಸ್ಬಿಟ್ಟು ನಮ್ಮ ಅರ್ಕೆನ ನಾವು ತೀರಿಸ್ಕೋಬಹುದು. ಇದರೊಳಗಡೆ ನಾವು ಮುಖ್ಯವಾದ ಅಂಶನ ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ ತಾಯಿಯ ದೇವಸ್ಥಾನದಲ್ಲಿ ಮುಂದೆ ಇರುವಂಥ 2 ಈಚಿಲ್ ಮರ ನೋಡಿರ್ಬೋದು. ಈಚಿಲ್ ಮರ ತುಂಬ ಬರೀ ಫೋಟೋ ಹೊಡೆದಿರೋದು, ತಗಡು ಶೀಟ್ ಹೊಡೆದಿರೋದೇ ಅಥವಾ ಬೀಗ ಕಟ್ಟಿರೋದು ಇವೇ ಇದೆ. ಆದರೆ ಆ ಊರಿನ ಹಿರಿಯರು ಹೇಳೋ ಪ್ರಕಾರ ಏನು ಅಂತಂದರೆ ಇವೆಲ್ಲ ಅಮ್ಮನವರು ಮೊದಲಿನಂತಹ ಉದ್ಭವ ಆಗಿದ್ದರಿಂದ ಕೂಡ ಇದು ಯಾವುದೇ ರೀತಿಯಾದ ಕಾನ್ಸೆಪ್ಟ್ ಇರಲಿಲ್ಲ. ಈಗ ಕಾಲಕ್ರಮೇಣ ದುಡ್ಡು ಮಾಡೋ ಆಸೆಗೆ ಅಂದರೆ ಆಚೆ ಕಡೆ ಈಗ ವ್ಯಾಪಾರಸ್ಥರು ಅವರು ದುಡ್ಡು ಮಾಡ್ಕೊಳ್ಳೋ ಒಂದು ಆಸೆ ಇಂದಾಗಿ ಈ ತಗಡು ತಗೊಳ್ಳಿ, ಅದ್ರ ಮೇಲೆ ನಿಮ್ಮ ಕೋರಿಕೆ ಬರೀರಿ, ಅದ್ರನ್ನ ಹೋಗಿ ಹೊಡೀರಿ, ಅವೆಲ್ಲ ಇವಾಗ ಇವ್ರು ಹಬ್ಬಿಸ್ತಾರೋ ಅವಾಗೆಲ್ಲ ಆ ಪದ್ಧತಿನೇ ಅಮ್ಮನವರ ಹತ್ರ ಆ ಪದ್ಧತಿನೇ ಇಲ್ಲ. ದೇವ್ರ ಹತ್ರನೇ ಮಾತಾಡೋದ್ಮೇಲೆ ತಗಡು ಮೇಲೆ ಬರೆಯೋಂಥ ಅವಶ್ಯಕತೆಯೇ ಇಲ್ಲ. ಅಕಸ್ಮಾತ್ ದೇವರ ಹತ್ರ ಅಮ್ಮನವ್ರದ್ದು ಹತ್ರ ಮಾತಾಡೋಕ್ಕಾಗಿಲ್ಲ ಅಥವಾ ಹೂವು ಕೇಳೋ ಪ್ರಸಾದ ಆಗಲಿಲ್ಲ ಅಂತಂದಾಗ ಅಮ್ಮನವರ ದೇವಸ್ಥಾನದ ಎದುರುಗಡೆನೆ ಭೂತಪ್ಪನ ಗುಡಿ ಅಂತ ಇದೆ, ಅಲ್ಲೂ ಕೂಡ ಪ್ರಸಾದ ಆಗುತ್ತೆ. ಅಮ್ಮನವರ ಅಣತಿ ಮೇರೆಗೇನೆ ಇಲ್ಲೂ ಕೂಡ ಪ್ರಸಾದ ಆಗುತ್ತೆ. ಯಾವ ಕಾಲದಲ್ಲಿ ತುಂಬ ರಶ್ ಇರ್ತಾರೋ ಅಮ್ಮನವರ ಎದುರುಗಡೆ ಇರುವಂತಹ ಸನ್ನಿಧಿಯಲ್ಲಿರುವಂತಹ ಭೂತಪ್ಪನ ಗುಡಿಯಲ್ಲಿ ನಾವು ಪ್ರಶ್ನೆ ಕೇಳ್ಕೋಬೋದು. ಅಲ್ಲೂ ಕೂಡ ಹೂವಿನ ಪ್ರಸಾದ ಆಗುತ್ತೆ. ಏನೇನು ನಾವು ಅರ್ಕೆ ಮಾಡ್ಕೊಂಡಿರ್ತೀವೋ ಅದನ್ನು ನಾವು ತೀರಿಸ್ಬೋದು. ಇನ್ನು 2ನೇ ವಿಷಯ ನಾವು ಜ್ಞಾಪನದಲ್ಲಿ ಇಟ್ಕೋಬೇಕು. ಅಮ್ಮನವ್ರ ಹತ್ರ ನಾವು ಕೋರಿಕೆಯನ್ನು ಕೇಳ್ಕೊಂಡಾಗ ಹಂದಿ ಬಲಿನ ನಾವು ಕೊಡ್ತೀವಿ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಾಗ ಅದನ್ನು ಅಮ್ಮನವರಿಗೆ ಹಂದಿ ಬಲಿ ಅಂತ ನಾವು ಹೇಳ್ಬಾರ್ದು. ಅಮ್ಮನವರಿಗೆ ಹಂದಿ ಅಂದರೆ ಕೋಪ ಬರುತ್ತೆ. ಅಮ್ಮನವರ ಹತ್ರ ನಾವು ಹರಕೆ ಕೊಡುವಾಗ ಬೇಟೆ ಕೊಡ್ತೀನಮ್ಮ ಅಂತೇಳಿ ಹರಕೆ ಮಾಡ್ಕೊಬೇಕು. ಸೊ ನಾವು ಜ್ಞಾಪನದಲ್ಲಿ ಇಟ್ಕೊಬೇಕಾಗಿರೋ ಅಥವಾ ಗಂಭೀರವಾದ ವಿಷಯ ಏನಂತಂದರೆ, ಒಂದು ಈಚಲು ಮರಕ್ಕೆ ತಗಡು ಹೊಡೆಯೋದು, ಇನ್ನೊಂದು ಅಮ್ಮನವರ ಹತ್ರ ಹೇಳುವಾಗ ಬೇಟೆ ಬಲಿ ಅಂತ ಹೇಳಿ ಹರಕೆ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ. ಇನ್ನು ದೇವಸ್ಥಾನ ಬಿಟ್ಟು ಆಚೆ ನೋಡೋದಾದರೆ ಸ್ವಚ್ಛತೆಗಳಿಗೆ ಆದ್ಯತೆ ಇದೆ. ಮತ್ತು ಅಲ್ಲಿ ನೋಡ್ಬೋದು ನಾಗದೇವತೆಗಳಿಗೆ ಒಂದು ಮಂಟಪ ಕಟ್ಟಿದ್ದಾರೆ. ಮತ್ತು ಕೋಣಗೆ ಅಂತೇಳಿ ಮಂಟಪ, ಮೊದಲು ದೇವ್ರಿಗಂತ 2 ಕೋಣಗಳನ್ನ ಬಿಟ್ಟಿದಂತೆ ಆ ಕೋಣಗಳ ಕಾಲಾಂತರದಲ್ಲಿ ಅವಕ್ಕೆ ಮಂಟಪ ಕಟ್ಟಲಾಗಿದೆ. ಒಂದು ಕೋಣಗೆ ಕಟ್ಟಿದ್ದಾರೆ, ಇನ್ನೊಂದು ಕೋಣಗೆ ಕಟ್ಟಿಲ್ಲ. ಮೊದಲೆಲ್ಲ ಅಮ್ಮನವರದ್ದು ಇವಾಗ ಗುಡಿ ಇದೆ ಅಂದರೆ ಗುಡಿಯ ಮುಂದೆನೇ ಪರಣಿ ಬಲಿ ನಡೀತಿತ್ತು, ಅಲ್ಲೇ ಪ್ರಸಾದನ ಅರ್ಪಣೆ ಮಾಡ್ತಿರೋ ದೇವರಿಗೆ. ಇವಾಗ ಮುಜರಾಯಿ ಇಲಾಖೆ ಆಗಿರುವ ಕಾರಣ ದೇವಸ್ಥಾನದ ಹೊರಗಡೆನೆ ಬಲಿಪೀಠ ಮಾಡಿದ್ದಾರೆ, ಅಲ್ಲೇ ಬಲಿ ಕೊಟ್ಟು ಅಲ್ಲೇ ನೈವೇದ್ಯ ಆಗುತ್ತೆ ಅಮ್ಮನವರಿಗೆ. ಸೊ ನೀವು ಕೂಡ ಆರಾಮಾಗಿ ಟ್ರೈನಲ್ಲಾರ ಆಗ್ಬೋದು, ಬಸ್ಸಲಾರ ಆಗ್ಬೋದು, ಬಂದ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ 20 ಕಿಲೋಮೀಟ್ರು ಆರಾಮಾಗಿ ಬಸ್ಸಲ್ಲಿ ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಳ್ಬೋದು. ಕೋರಿಕೆ ಏನಿದೆ, ಎಂಥ ಪ್ರಬಲಿತವಾದ ಕಷ್ಟ ಇದ್ದರೂ ಕೂಡ ಅಮ್ಮನವ್ರ ಕ್ಷಣ ಮಾತ್ರದಲ್ಲಿ ಅಯಸ್ಕಾಂತ ಥರ ಕರಗಿಸಿ ಉತ್ತರ ಕೊಡ್ತಾಳೆ, ಪರಿಹಾರ ಮಾಡ್ತಾಳೆ. ಸೊ ನೀವು ಕೂಡ ಬಂದು ವಿಸಿಟ್ ಮಾಡಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಮುಂದಿನ ದಿವಸದಲ್ಲಿ ಯಾವ್ದಾರ ದೇವಸ್ಥಾನದ ಬಗ್ಗೆ ಬೇಕಾದಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟಿಗೂ ನನ್ನ ಕೋಟಿ ನಮಸ್ಕಾರಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಡೂ ಸಬ್ಸ್ಕ್ರೈಬ್ ಇಂಜಿನಿಯರ್ ಕನ್ನಿಕಾ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.